ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯುದ್ಧೋಪಾದಿಯಲ್ಲಿ ಸಿದ್ಧತೆ ನಡೆಸಿದೆ. ಹೆಲಿಕಾಪ್ಟರ್, ವಿಶೇಷ ವಿಮಾನ, ಸಿಆರ್ಪಿಎಫ್ ಹೀಗೆ ದೇಶದ ಭದ್ರತಾ ವ್ಯವಸ್ಥೆನೇ ನೀಟ್ ಮರುಪರೀಕ್ಷೆಯ ಸುತ್ತಾ ಇದೆ. ಜೂನ್ 21ರಂದು ಅಂದರೆ ಭಾನುವಾರ ದೇಶಾದ್ಯಂತ ನೀಟ್ ಯುಜಿ ಮರುಪರೀಕ್ಷೆ ನಡೆಯಲಿದೆ. ಇದಕ್ಕಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯುದ್ಧದ ರೀತಿಯ ಸಿದ್ಧತೆ ನಡೆಸಿದೆ. ದೇಶದ 552 ನಗರಗಳಲ್ಲಿ 5000ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಅಷ್ಟೇ ಅಲ್ಲ, ಭಾರತದ ಗಡಿಗಳನ್ನ ದಾಟಿ ವಿಶ್ವದ ವಿವಿಧ 14 ನಗರಗಳಲ್ಲೂ ನೀಟ್ ಪರೀಕ್ಷೆ ನಡೆಯಲಿದೆ. ವೀಕ್ಷಕರೇ, ಮೇ 3ನೇ ತಾರೀಕು ನೀಟ್ ಪರೀಕ್ಷೆ ನಡೆದಿತ್ತು. ದೇಶದ ಹಾಗೆ ವಿದೇಶದ 22,79,000 ವೈದ್ಯಾಕಾಂಕ್ಷಿಗಳು ಪರೀಕ್ಷೆಯನ್ನ ಬರೆದಿದ್ರು. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಬೆನ್ನಲ್ಲೇ ಈ ಪರೀಕ್ಷೆ ರದ್ದಾಗಿದೆ. ಆದ್ರಿಂದ ಭಾನುವಾರ ಜೂನ್ 21ಕ್ಕೆ ನೀಟ್ ಮರುಪರೀಕ್ಷೆ ನಡೀತಾ ಇದೆ. ಕಳೆದ ಬಾರಿಯ ನೀಟ್ ಪರೀಕ್ಷೆ ವೇಳೆ ಕೇಳಿಬಂದ ಅಕ್ರಮಗಳ ಆರೋಪ, ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದ, ಪರೀಕ್ಷಾ ವ್ಯವಸ್ಥೆಯ ಮೇಲೇನೆ ಮೂಡಿದ್ದ ಅನುಮಾನಗಳ ಕಾರಣ ಈ ಬಾರಿ ಎನ್ಟಿಎ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಇದಕ್ಕಾಗಿಯೇ ಪ್ರಶ್ನೆ ಪತ್ರಿಕೆಗಳ ಸುರಕ್ಷಿತ ಸಾಗಣೆಗಾಗಿ ವಿಶೇಷ ಭದ್ರತಾ ವ್ಯವಸ್ಥೆಯನ್ನ ರೂಪಿಸಿಕೊಳ್ಳಲಾಗಿದೆ. ಕೆಲ ಕಡೆಗಳಲ್ಲಿ ಹೆಲಿಕಾಪ್ಟರ್ ಮೂಲಕ, ಮತ್ತೆ ಕೆಲವೆಡೆ ವಿಶೇಷ ವಿಮಾನಗಳ ಮೂಲಕ ಪ್ರಶ್ನೆ ಪತ್ರಿಕೆ ಬಂಡಲ್ಗಳನ್ನು ರವಾನೆ ಮಾಡಲಾಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಪರೀಕ್ಷಾ ಕೇಂದ್ರಗಳಿಗೆ ತಲುಪುವ ಪ್ರತಿ ಹಂತದಲ್ಲೂ ಕೂಡ ಸಿಆರ್ಪಿಎಫ್ ಕಣ್ಗಾವಲಿದೆ. ನೀಟ್ ಪರೀಕ್ಷಾ ಕೇಂದ್ರಗಳ ಸುತ್ತಲೂ ಕಟ್ಟುನಿಟ್ಟಿನ ಭದ್ರತೆ ಜಾರಿಯಾಗಲಿದೆ. ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯನ್ನ ನಿಷೇಧಿತ ಪ್ರದೇಶ ಅಂತ ಘೋಷಿಸಲಾಗಿದ್ದು, ನಿಷೇಧಾಜ್ಞೆ ಜಾರಿಯಾಗಲಿದೆ. ಅನಧಿಕೃತ ವ್ಯಕ್ತಿಗಳ ಪ್ರವೇಶಕ್ಕೆ ಸಂಪೂರ್ಣ ನಿರ್ಬಂಧ ಹೇರಲಾಗಿದೆ. ಮೊಬೈಲ್, ಎಲೆಕ್ಟ್ರಾನಿಕ್ ಸಾಧನಗಳು ಸೇರಿದಂತೆ ಯಾವುದೇ ಅನುಮಾನಾಸ್ಪದ ಚಟುವಟಿಕೆಗಳ ಮೇಲೆ ತೀಕ್ಷ್ಣ ನಿಗಾ ಇರಲಿದೆ. ಯಾವುದೇ ಅಕ್ರಮಕ್ಕೆ ಅವಕಾಶ ನೀಡದಂತೆ ಕಟ್ಟುನಿಟ್ಟಿನ ಭದ್ರತಾ ವ್ಯವಸ್ಥೆಯನ್ನ ರೂಪಿಸಲಾಗಿದೆ. ಈ ಹಿಂದೆ ಟೆಲಿಗ್ರಾಮ್ ಆಪ್ ಮೂಲಕನೇ ನೀಟ್ ಪ್ರಶ್ನೆ ಪತ್ರಿಕೆ ಹಂಚಲಾಗಿತ್ತು ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಹೀಗಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯೋದಕ್ಕೆ ಜೂನ್ 22ನೇ ತಾರೀಕಿನವರೆಗೂ ಕೂಡ ಭಾರತದಲ್ಲಿ ಟೆಲಿಗ್ರಾಮ್ ಆಪ್ ಅನ್ನು ನಿಷೇಧ ಮಾಡಲಾಗಿದೆ. ಆದರೆ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನು ಪ್ರಶ್ನಿಸಿ ಟೆಲಿಗ್ರಾಮ್ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಆದರೆ ಟೆಲಿಗ್ರಾಮ್ ವಿರುದ್ಧ ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮವನ್ನ ದೆಹಲಿ ಹೈಕೋರ್ಟ್ನಲ್ಲಿ ಸಮರ್ಥನೆ ಮಾಡಿಕೊಂಡಿದೆ. ಈ ಬೆನ್ನಲ್ಲೇ ಹೈಕೋರ್ಟ್ ಟೆಲಿಗ್ರಾಮ್ ಸಲ್ಲಿಸಿದ್ದ ಅರ್ಜಿಯನ್ನ ವಜಾ ಕೂಡ ಮಾಡಿದೆ. ಹೀಗಾಗಿ ಮರುಪರೀಕ್ಷೆಗೆ ಇದ್ದ ಕಾನೂನು ಅಡೆತಡೆಗಳು ಕೂಡ ನಿವಾರಣೆ ಆದಂತಾಗಿದೆ. ಪರೀಕ್ಷಾರ್ಥಿಗಳಿಗೆ ಅಗತ್ಯ ಮಾಹಿತಿಯನ್ನು ತಲುಪಿಸೋದಕ್ಕೆ ಎನ್ಟಿಎ ಡಿಜಿಟಲ್ ವ್ಯವಸ್ಥೆಯ ಮೊರೆ ಹೋಗಿದೆ. ಅಡ್ಮಿಟ್ ಕಾರ್ಡ್ ಹಾಗೆ ಪರೀಕ್ಷಾ ಕೇಂದ್ರದ ಮಾಹಿತಿಯನ್ನ ವಾಟ್ಸಾಪ್ ಮೂಲಕ ಕಳಿಸಲಾಗುತ್ತೆ. ಹೀಗೆ ಮರುಪರೀಕ್ಷೆಗೆ ಸಕಲ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿದೆ. ಇದರ ನಡುವೆ ನೀಟ್ ಮರುಪರೀಕ್ಷೆಯ ಒತ್ತಡಕ್ಕೆ ಸಿಲುಕಿ ಈಗಾಗಲೇ 11 ಮಂದಿ ವೈದ್ಯಾಕಾಂಕ್ಷಿಗಳು ಬಲಿಯಾಗಿರೋದು ನಮಗೆಲ್ಲ ಗೊತ್ತೇ ಇದೆ. ನಿನ್ನೆ ಆತ್ಮಹತ್ಯೆಗೆ ಶರಣಾದ ಅನುಕೀರ್ತನ ಸೇರಿದಂತೆ ರಾಜಸ್ಥಾನದ ಪ್ರದೀಪ್ ಮೇಘವಾಲ್, ಉಮೇಶ್ ಮಾಳಿ, ರೇಣು ಮೀನಾ ನೀಟ್ ಒತ್ತಡಕ್ಕೆ ಬಲಿಯಾಗಿದ್ದಾರೆ. ಉತ್ತರ ಪ್ರದೇಶದ ರಿತಿಕ್ ಮಿಶ್ರಾ, ಮಧ್ಯಪ್ರದೇಶದ ಆಕಾಂಕ್ಷಾ ಚತುರ್ವೇದಿ, ಉತ್ತರಾಖಂಡ್ನ ರಿಯಾ ಕುಮಾರಿ ಥಾಪಾ, ತಮಿಳುನಾಡಿನ ಅನುಕೀರ್ತನ ಕೂಡ ನಿನ್ನೆ ದಿನ ಸುಸೈಡ್ ಮಾಡಿಕೊಂಡಿದ್ರು. ಇನ್ನು ದೆಹಲಿಯ ಅಂಶಿಕಾ ಪಾಂಡೆ, ಗೋವಾದ ಸಿದ್ಧಾರ್ಥ್ ಹೆಗಡೆ, ಗುಜರಾತ್ನ ಕಹನ್ ಪಾಟೀಲ್ ಮತ್ತೆ ಉತ್ತರ ಪ್ರದೇಶದ ಶಿವಾನಿ ಯಾದವ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಕ್ರಮಗಳ ಆರೋಪ, ವಿದ್ಯಾರ್ಥಿಗಳ ಆತಂಕ, ಸರಣಿ ಆತ್ಮಹತ್ಯೆಯ ನಡುವೆನೇ ನಡೀತಾ ಇರುವಂಥ ಈ ಮರುಪರೀಕ್ಷೆ ಎನ್ಟಿಎಗೆ ಕೇವಲ ಮತ್ತೊಂದು ಪರೀಕ್ಷೆ ಮಾತ್ರ ಅಲ್ಲ, ಕಳೆದು ಹೋದ ವಿಶ್ವಾಸವನ್ನ ಮರಳಿ ಪಡೆಯೋದಕ್ಕೆ ಇದೊಂದು ಅಗ್ನಿ ಪರೀಕ್ಷೆಯಾಗಿದೆ. ಜೂನ್ 21ನೇ ತಾರೀಕು ನಡೆಯುವಂಥ ಮರುಪರೀಕ್ಷೆ ವಿದ್ಯಾರ್ಥಿಗಳ ಭವಿಷ್ಯವನ್ನಷ್ಟೇ ಅಲ್ಲ, ದೇಶದ ಪರೀಕ್ಷಾ ವ್ಯವಸ್ಥೆಯ ಮೇಲಿನ ವಿಶ್ವಾಸಾರ್ಹತೆಯನ್ನ ನಿರ್ಧಾರ ಮಾಡಲಿದೆ.